ತುಂಬಿದ ಆನಂದವೇ ನೀ ತಂದ ಪ್ರೀತಿಯಿಂದ ನೀ ತಂದ ಬಾಳಿನಿಂದ ನಾನು ನೀನು ಎಂದು ಹೀಗೆ ಪ್ರೇಮದಿ ಸೇರು ನೀ ತಂದ ಬಾಳಿನಿಂದ ನೀ ತಂದ ಪ್ರೀತಿಯಿಂದ ನಾನು ನೀನು ಅಬ್ಬ ನನಗಂತೂ ಈಗ ಸಮಾಧಾನ ಆಯ್ತಪ್ಪ. ಏನ್ ನೇತ್ರ ಇಷ್ಟೊಂದು ಹಾಡು ಹೇಳ್ಕೊಂಡು ಇಷ್ಟೊಂದು ಖುಷಿಯಾಗಿದೆ, ಏನ್ ಸಮಾಚಾರ? ಏನ್ ಲಾಟ್ರಿ ಗಿಟ್ರಿ ಹೊಡಿತೋ ಹೆಂಗೆ? ಏನೇ ನೇತ್ರ ಸಮಾಚಾರ? ಗೌರಿ ಬಂದ ನೀನು? ಯಾಕೆ ಬರ್ಲಿಲ್ಲ? ನಿಮ್ಮ ಮನೆ ದಿವಸ ಹೇಳ್ ಕಳ್ಸಿದ್ನಲ್ಲ, ಬರ್ಬೇಕು ತಾನೇ? ಅಯ್ಯೋ ನೀನ್ ಬರ್ದೆ ಮಿಸ್ ಮಾಡ್ಕೊಂಡೆ ನೋಡು. ಸ್ವೀಟಾ ಸ್ವೀಟಾ? ಏನ್ ಸ್ವೀಟೇ? ಏನ್ ಲಾಟ್ರಿ ಹೊಡಿತಾ ನಿನ್ಗೆ ಸ್ವೀಟ್ ಕೊಡಕ್ಕೆ? ಅದು ಒಂಥರ ಲಾಟ್ರಿ ಇದ್ದಂಗೆನೆ. ನಾನು ಗಂಡನ ಮನೆಗೆ ಬಂದವಳು ಮುಂಚ್ಕೊಂಡು ತವ್ರ ಮನೆಗೆ ಮತ್ತೆ ಹೋಗಿದ್ನಲ್ಲ, ಯಾಕೆ ಹೇಳು? ಅದೇ ಮಂಚ ಹಾಸಿಗೆ ಇಲ್ಲ ಅಂತ ಹೇಳಿ ಹೋಗಿದ್ದೆ. ಈಗ ಏನೋ ಮಂಚ ಹಾಸಿಗೆ ಏನೋ ಹಳೇದೇ ರೆಡಿ ಮಾಡಿದಾನೆ ನನ್ನ ಗಂಡ ಅಂತ ಹೇಳ್ತಿದ್ದೆ. ಹೊಸ ತಂದಿಲ್ಲ ಅಂತನ? ಅದಕ್ಕೇನಿವಾಗ? ಅದೇ ಹೋಗಿದ್ನ, ಹಳೇದೇ ರೆಡಿ ಮಾಡಿದ್ನ, ಈಗ ಹೊಸ ತಂದಿದ್ದಾನೆ ನನ್ನ ಗಂಡ. ಮಂಚ, ಆಮೇಲೆ ಅದ್ರ ಮ್ಯಾಕೆ ಹಾಕೋದು ಬೆಡ್ಡು ಎಲ್ಲ ತಂದಿದ್ದಾನೆ. ಅದಕ್ಕೆ ಪೂಜೆ ಮಾಡಿ ಎಲ್ರಿಗೂ ಸ್ವೀಟ್ ಕೊಟ್ಟೆ. ನಿನ್ನೂ ಹೇಳ್ ಕಳ್ಸಿದ್ದೆ, ಗೌರಿನೂ ಕರ್ದ್ ಬರೋಗು ಅಂತಾನ ಆ ಕುಳ್ಳನ್ಗೆ ಹೇಳ್ ಕಳ್ಸಿದ್ದೆ. ಅವ್ನು ಬಂದು ಹೇಳಿಲ್ವಾ? ಹೇಳ್ ಕಳ್ಸಿದ್ದ. ನಾನು ಮಂತಾಗಿರ್ಲಿಲ್ಲ, ಹತ್ತಿ ಬಿಡ್ಸಕ್ಕೆ ಹೊಲ್ತಕ್ಕೆ ಹೋಗಿದ್ದೆ ಕಣೆ ನೇತ್ರ. ಅದಕ್ಕೆ ಬಾಗ್ಲಾಕಿತ್ತು ಅನ್ಸುತ್ತೆ, ಯಾರು ಇರ್ಲಿಲ್ಲ, ಅದಕ್ಕೆ ಗೊತ್ತಿಲ್ಲ ಬಿಡು. ಸ್ವೀಟ್ ಕೊಟ್ಟೇನು, ಪೂಜೆ ಮಾಡ್ದ ಮಂಚಕ್ಕೂನು. ಅಯ್ಯೋ ಯೋ ಯೋ ಯೋ. ಮತ್ತೆ ಹೊಸ ಮಂಚ ಹಾಸಿಗೆ ಬಂದಿದೆ ಅಂತಂದ್ಮೇಲೆ ಪೂಜೆ ಮಾಡ್ದೆ ಹಂಗೆ ಇಟ್ಕೊಂಬಕ್ಕಾಗತ್ತಾ? ರಾತ್ರಿ ಅಂತೂ ಚೆನ್ನಾಗಿ ನಿದ್ದೆ ಬಂತಪ್ಪ, ಹೊಸ ಮಂಚ ಹೊಸ ಹಾಸಿಗೆ ಮೇಲೆ. ನೀನೇನು ಹತ್ತಿ ಬಿಡ್ಸಕ್ ಹೋಗ್ತಾ ಇದ್ಯಾ? ಯಾರ್ದೆ? ಏನ್ ಕೂಲಿಗಿಲಿ ಹೋಗ್ತಾ ಇದ್ದೀಯ? ನಿಮ್ದೇನಾ? ಅಯ್ಯೋ ಕುಕ್ಕಮ್ಮ ಸಣ್ಣವತ್ತು, ನನ್ಗೆ ಕಾಲು ನೋಯ್ತಾ ಇದಾವೆ, ಮಾತಾಡೋಣ ಹೇಳ್ತೀನಿ. ಸರಿ ಕುಕ್ಕಳಮ್ಮ, ಕುಕ್ಕಂಡೆ ಮಾತಾಡೋಣ. ಅದೇನು ಅಂತಾನ ಹೇಳು. ಹೇಳೆ ಗೌರಿ, ಈಗ ಏನ್ ಕೂಲಿಗಿಲಿ ಹೋಗ್ತಾ ಇದ್ಯಾ? ಏನ್ ನಿಮ್ದೇನು ಹತ್ತಿ ಬಿಡ್ಸಕ್ ಹೋಗೋದು? ನಮ್ದೇ ಕಣಿ, ನಾನೇನೆ ಹತ್ತಿ ಬಿಡ್ಸಕ್ಕೆ ಹೋಗಿದ್ದೆ. ನಮ್ಮ ಅತ್ತೆ, ನಾನು, ಆಮೇಲೆ ಸಾವಿತ್ರಿ ಮೂವರು ಹೋಗಿದ್ವಿ. ಸ್ವಲ್ಪ ಹತ್ತಿ ಇತ್ತಲ್ವಾ, ಇನ್ಯಾಕೆ ಕೂಲಿಯರಿಗೆ ದುಡ್ಡು ಕೊಡೋದು ಅಂತನ ನಾನೇ ಹೋಗಿದ್ದೆ. ಅಲ್ಲ ಮುಂಚೆ ಎಲ್ಲ ಹೋಗ್ತಾ ಇರ್ಲಿಲ್ಲ, ಈಗೇನು ನೀನೇ ಖುಷಿ ಖುಷಿಯಿಂದ ಹತ್ತಿ ಬಿಡ್ಸಕ್ ಹೋಗಂಗ್ ಕಾಣ್ತೀಯ? ಅಥವಾ ನಿಮ್ ಗಂಡ ಏನಾದ್ರೂ ಬಲವಂತವಾಗಿ ಕರ್ಕೊಂಡು ಹೋಗ್ತಾನ? ಇಲ್ಲ ಕಣೆ, ನಾನೇ ಹೋಗ್ತಾ ಇದ್ದೀನಿ. ನಾನೇನೆ ನಮ್ಮನೆ ಕೆಲಸ ಅಲ್ವಾ, ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಅಲ್ವಾ. ಯಾಕೆ ಸುಮ್ಮನೆ ನಮ್ಮ ಅತ್ತೆಗೆ ನನ್ ಕಂಡ್ರೇನೇ ಆಗಲ್ಲ, ನಾನೇನು ಕೆಲಸ ಮಾಡಲ್ಲ, ನಾನು ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ ಅಂತಾನ. ಅದಕ್ಕೆ ಅದೆಲ್ಲ ಅವ್ರ ಮನಸ್ಸಿಂದ ಹೋಗ್ಬೇಕು ಅಂದ್ರೆ ನಾನು ಚೆನ್ನಾಗಿ ನಡ್ಕೋಬೇಕಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ಇಡೀ ಆಸ್ತಿನ ಮನೆ ಹೊಲ ಎಲ್ಲ ನಾನು ನನ್ನ ಹೆಸರಿ ಮಾಡ್ಕೊಡ್ತೀನಿ ಅಂತ ಹೇಳಿ ಯಾಮಾಸ್ಬಿಟ್ಟು ಮಾಡ್ಕೊಡಲ್ಲ ಅಂತ ನಮ್ಮ ಅತ್ತೆ. ಅದಕ್ಕೆ ಬಿಡು ಹೋಗ್ಲಿ, ಮಾಡ್ಕೊಡ್ತಿದ್ದೆ ಹೊಟ್ಟೆ ಹೊತ್ತು. ನಾನು ಚೆನ್ನಾಗಿದ್ರೆ ಎಲ್ಲ ಮಾಡಿಸ್ತಾರೆ ಅಂತ ಹೇಳಿ ನಾನು ಎಲ್ಲ ಬಿಟ್ಬಿಟ್ಟಿದ್ದೀನಿ. ಚೆನ್ನಾಗಿ ನೋಡ್ಕೊಂತೀನಿ ಇವಾಗ ನಮ್ಮ ಅತ್ತೆನ. ಎಲ್ಲ ಕೆಲಸನೂ ನಾನೇ ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ದೀನಿ. ಒಂದಲ್ಲ ಒಂದು ದಿವಸ ನಮ್ಮ ಅತ್ತೆ ಮನಸ್ಸು ಬದಲಾಗಿ ನನ್ನ ಹೆಸರಿ ಮಾಡಿಸುತ್ತೆ ಅಂತಾನ. ಹೌದಾ? ನಿಮ್ಮ ಅತ್ತೆ ಏನಾದ್ರು ನಿನ್ನ ನಂಬಲಿಲ್ದ್ರೆ? ನಿಮ್ಮ ಅತ್ತೆಗೆ ನಿನ್ನ ಮೇಲೆ ನಂಬಿಕೆನೇ ಇಲ್ಲ ಕಣೆ. ನೀನು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ನಿನ್ನಂತೂ ನಂಬಲ್ಲ ನಿಮ್ಮ ಅತ್ತೆ. ಅಯ್ಯೋ, ನಮ್ದಿದ್ರೆ ಎಷ್ಟು ಬಿಟ್ರೆ ಎಷ್ಟು, ನಮ್ಮನೆ ಕೆಲಸ ನಾವು ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳು ನೇತ್ರ? ಅದಕ್ಕೆ ನಾನು ಏನಾದ್ರೂ ಅನ್ಲಿ, ನನ್ನ ಮೇಲೆ ನಂಬಿದ್ದೆ ಹೊಟ್ಟೆ ಹೊತ್ತು ಅಂತ ಹೇಳಿ ನಾನು ಬದಲಾಗಿದ್ದೀನಿ. ಚೆನ್ನಾಗಿರ್ತೀನಿ ಇನ್ಮೇಲೆ. ನನ್ನ ಗಂಡ ಹೇಳ್ದಂಗೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಮ್ಮ ಅತ್ತೆದೇನು ನಮ್ಗೇನು ಲೆಕ್ಕ ಇಲ್ಲ. ನನ್ನ ಗಂಡ ಒಬ್ರು ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಗೌರಿ, ಒಂದ್ ಸ್ವಲ್ಪ ಹುಷಾರು. ಆಮೇಲೆ ಎಲ್ಲ ಕೆಲಸನೂ ನೀನೇ ಮಾಡ್ಬೇಕಾಗುತ್ತೆ, ಮನೆಯಾಗೆ ಹೊಲ್ದಾಗೆ ಎಲ್ಲನ. ಲೂಸ್ ಕೊಡಕ್ ಹೋಗ್ಬೇಡ ನಿನ್ ಗಂಡನ್ಗೆ. ಎಷ್ಟ್ ದಿನ ಹೆಂಗೋ ಆರಾಮಾಗಿದ್ದೆ, ಈಗ ಹೆಂಗೋ ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ಯಾ. ಇದನ್ನೇ ಬಂಡವಾಳ ಮಾಡ್ಕೊಂಡು ಕೂಲಿ ಆಳ್ಗಳನ್ನ ಕರೆಸ್ತೆ, ಎಲ್ಲ ನಿನ್ ಕೈಯಲ್ಲೇ ಮಾಡಿಸ್ಬಿಡ್ತಾನೆ ನಿನ್ ಗಂಡ. ಏನೋ ನೋಡಮ್ಮ, ಹುಷಾರಾಗಿರು ಅಷ್ಟೇನೆ. ನಿನ್ ಸಂಸಾರ ನಿನ್ ಕೈಯಾಗೈತೆ. ಸರಿ ಆಯ್ತು ಕಣೆ ನೇತ್ರ, ನನಗೂ ಗೊತ್ತಿದೆ ಏನ್ ಮಾಡ್ಬೇಕು, ಯಾವ ಟೈಮ್ನಾಗೆ ಏನ್ ಮಾಡಬಾರ್ದು ಅಂತಾನ. ಅದಕ್ಕೆ ನೇತ್ರ ನೇತ್ರ. ಅಣ್ಣ, ಏನಣ್ಣ ಇದು? ಇದಕ್ಕೆ ನಂಗೆ ಬಂದ್ಬಿಟ್ಟಿದ್ಯಾ? ನೀನ್ ಒಬ್ನೇ ಬಂದ್ಯಾ? ಬಾ ಕೂತ್ಕ ಬಾ. ಹೌದು, ನಾನು ಒಬ್ನೇ ಬಂದೆ. ಬಾ ಊರಿಗೆ ಹೋಗೋಣ. ಊರಿಗ? ಯಾಕಣ್ಣ, ಏನಾಯ್ತು? ಯಾಕೋ ಸಪ್ಪಗಿದ್ಯಾ? ಏನಾಯ್ತಣ್ಣ? ಅಪ್ಪಯ್ಗ ಅಮ್ಮಯ್ಗ ಅಜ್ಜಿಗೆ ಏನಾದ್ರು ತೊಂದರೆ ಆಯ್ತಾ? ಏನಾಯ್ತು? ಯಾಕೋ ಸಪ್ಪಗಿದ್ಯಾ? ನಿನ್ನ ಕರ್ಕೊಂಬರಕ್ಕೆ ಅಪ್ಪಯ್ಯನೇ ಕಳಿಸ್ತು, ಅದಕ್ಕೆ ಬಾ ಸಾಯಂಕಾಲದಷ್ಟೊತ್ತಿಗೆ ವಾಪಸ್ ಬರುವಂತೆ. ಓ, ರಾಜ ಬಂದ್ಬಿಟ್ಟೇನೆ. ಯಾವಾಗ ಬಂದಪ್ಪ ರಾಜ? ನಡಿ ಕುಕ್ಕ ನಡಿ. ನೇತ್ರ ನಿಲ್ಸ್ಕೊಂಡೆ ಮಾತಾಡ್ತಾ ಇದೆಯಲ್ಲ ನಿಮ್ಮ ಅಣ್ಣ ಇನ್ನ? ಈಗ ತಾನೇ ಬಂದೆ ಅತ್ತೆ. ನೇತ್ರನ್ ಸ್ವಲ್ಪ ಅರ್ಜೆಂಟ್ ಊರಿಗೆ ಕರ್ಕೊಂಡು ಹೋಗ್ಬೇಕು, ಅದಕ್ಕೆ ಬಂದೆ. ಆಗ್ಲೇ ಊರಿಗ? ಯಾಕಪ್ಪ ಏನಾಯ್ತು? ಬಂದಿನೋ ಒಂದ್ ತಿಂಗಳೂ ಆಗ್ಲಿಲ್ಲ, ಆಗ್ಲೇ ಊರಿಗೆ ಕರ್ಕೊಂಡು ಹೋಗಕ್ ಬಂದೆ. ಯಾಕಪ್ಪ ಏನಾಯ್ತು?
ಅದೆಲ್ಲ ಇಲ್ಲಿ ಹೇಳೋಕ್ಕಾಗಲ್ಲ ಅತ್ತೆ, ಅರ್ಜೆಂಟು ಕರ್ಕೊಂಬರೋಗು ಅಂತ ಕಳಿಸ್ತು ಅಪ್ಪಯ್ಯ, ಅದಕ್ಕೆ ಬಂದೆ. ಕರ್ಕೊಂಡು ಹೋಗ್ತೀನಿ. ಸರಿಯಪ್ಪ, ನಿನ್ನಿಷ್ಟ. ಹೋಗ್ ನೇತ್ರ, ನಿನ್ನ ಮಕ್ಕಳು ಇಲ್ಲೇ ಇರಲಿ, ಅತ್ತೆ ನೋಡ್ಕೊಂಬತ್ತೆ. ಸಾಯಂಕಾಲದಷ್ಟೊತ್ತಿಗೆ ಬೇಗ ಬರುವಂತೆ. ಅತ್ತೆ ಸ್ವಲ್ಪ ನೋಡ್ಕೊಳ್ರಿ. ನೇತ್ರನ ಕಳಿಸ್ಬಿಡ್ತೀನಿ ಬೇಗ. ನನ್ನ ಮಕ್ಕಳನ್ನ ಬಿಟ್ಟು ನಾನು ಒಬ್ಬಳೇ ಬರೋಣ? ಯಾಕೋ ಅಣ್ಣ, ಏನಾಯ್ತು? ಅಲ್ಲ, ಇದಕ್ಕಿದಂಗೆ ಹಿಂಗೆ ಕರ್ಕೊಂಡು ಹೋಗ್ತಾ ಇದ್ದಿಲ್ಲ, ಏನು ಅಂತ ಕಾರಣ ಆದ್ರೆ ಹೇಳು. ನನಗೆ ಯಾಕೋ ಭಯ ಆದಂಗೆ ಆಗ್ತೈತೆ, ಯಾರಿಗೆ ಏನಾಗ್ತಪ್ಪ ಅಂತ ಹೇಳಿ. ಏನಾಯ್ತು ಅಂತ ಹೇಳು. ಅದೆಲ್ಲ ಇಲ್ಲಿ ಹೇಳೋಕ್ಕಾಗಲ್ಲ ನೇತ್ರ, ಇಲ್ಲಿ ಎಲ್ರಿಗೂ ಹೇಳಿದ್ರೆ ನಿನ್ನ ಮರ್ಯಾದೆನೇ ಹೋಗೋದು. ಸುಮ್ಮನೆ ಬಾ, ಹೋಗೋಣ. ಯಾಕೋ ರಾಜ ಇಷ್ಟೊಂದು ಸಿಟ್ನಾಗ ಮಾತಾಡ್ತಾ ಇದ್ಯಾ? ಏನಾಯ್ತು? ನೇತ್ರ ಮರ್ಯಾದೆ ಹೋಗುವಂತ ಕೆಲಸ ಏನಾಯ್ತು ಈಗ? ಗೌರಿ, ನೀನು ಸುಮ್ಮನೆ ನಿಂತ್ಕೊಂಡು ಸ್ವಲ್ಪ ಹೊತ್ತು. ನೇತ್ರ ಬಾ, ನೇತ್ರ ಹೋಗೋಣ ನೀನು. ಅಯ್ಯೋ ಅಣ್ಣ, ಅದು ಏನಕ್ಕೆ ಅಂತಾನೆ ಹೇಳ್ದೇನೆ ಈ ತರ ಸಿಟ್ಟಿಂದ ಕರಿತಾ ಇದೆಯಲ್ಲ. ನಾನೇನೋ ತಪ್ಪು ಮಾಡಿದೀನಿ, ಅಪರಾಧಿ ಅನ್ನೋ ತರ. ಏನಣ್ಣ ಇದು? ಯಾಕಪ್ಪ ಈ ಕರ್ಕೊಂಬರ ಕೇಳಿದ್ರು ಹೇಳು. ಹೇಳಲೇಬೇಕಾ? ಹೇಳಿದ್ರೆ ನಿನ್ನ ಮರ್ಯಾದೆನೇ ಹೋಗುತ್ತೆ. ಪರವಾಗಿಲ್ಲ ಹೇಳು, ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಅದೇನು ಅಂತ ಹೇಳು. ಹೇಳು ರಾಜ, ಏನು ಅದು? ಪರವಾಗಿಲ್ಲ ಹೇಳು ಅಂತ ಮರ್ಯಾದೆ ಹೋಗುವಂಥದ್ದು ಏನಾಗಿದೆ? ಏನೂ ಇಲ್ಲ, ಅಮ್ಮಯ್ಯ ಬೆಂಗಳೂರಿಗೆ ಹೋಗಿ ಬಿದ್ದು ಜ್ಞಾನ ಇಲ್ದಂಗೆ ಹಳೇದೆಲ್ಲ ಮರ್ತೋಗಿತ್ತಲ್ಲ, ಅದು ಯಾಕೆ ಹೋಗಿತ್ತು ಅಂತನ ಗೊತ್ತಾಗಿದೆ. ಅದಕ್ಕೇನೆ. ಯಾಕೋ, ಏನಕ್ಕೆ ಹೋಗಿತ್ತು ನಿಮ್ಮಮ್ಮ ಬೆಂಗಳೂರಿಗೆ? ಅವಾಗಲೇ ಏನೋ ಹೇಳ್ದಂಗಾಯ್ತು, ಏನೋ ತಾತಗೇನೋ ಚೆನ್ನಾಗಿಲ್ಲ, ಅದು ಇದು ಆಸ್ಪತ್ರೆಗೆ ಏನೋ ಡಾಕ್ಟರ್ ನೋಡ್ಕೊಂಬರಕ್ಕೆ ಹೋಗಿದ್ರು ಅಂತ ಹೇಳಿದ್ರಲ್ಲ. ಈಗೇನಾಯ್ತು? ಅದೆಲ್ಲ ಸುಳ್ಳು. ಈ ನೇತ್ರ ಹೇಳಿರೋ ಸುಳ್ಳು ಅದು. ಆದರೆ ಇವ್ರು ಹೋಗಿರೋದು, ಅಮ್ಮಯ್ಯನೂ ತಿಪ್ಪೇನು ಹೋಗಿರೋದು ಯಾಕೆ ಅಂದರೆ ಸೂಜಿಗೆ ಉಪ್ಪಿನಕಾಯಿ ಆರ್ಡ್ರ್ ಸಿಕ್ಕಿತ್ತಲ್ವಾ, ಅವು ಯಾರೇ ಉಪ್ಪಿನಕಾಯಿ ಫ್ಯಾಕ್ಟ್ರಿಯರ್ಗೆ ಹೇಳಿ ಉಪ್ಪಿನಕಾಯಿ ಆರ್ಡ್ರನ್ನ ಕ್ಯಾನ್ಸಲ್ ಮಾಡ್ಸೋಕ್ಕೆ ಕಳಿಸಿದಾಳೆ ಅಮ್ಮಯ್ಯನ. ಇವಳು ಕಳಿಸಿರೋದ್ರಿಂದನ ನೋಡ್ದ ಎಂಥ ಪರಿಸ್ಥಿತಿ ಬಂದಿತ್ತು ನಮ್ಮ ಅಮ್ಮಯ್ಯಗೆ. ಏನಾದರೂ ಹೆಚ್ಚು ಕಮ್ಮಿ ಆಗಿ ಜೀವಕ್ಕೆ ಏನಾದರೂ ಆದರೆ ಯಾರು ಗತಿ? ಅವತ್ತು ನಾಟಕ ಮಾಡಿಬಿಟ್ಲು, ತಾತಕ್ಕೆ ಚೆನ್ನಾಗಿಲ್ಲ ಅದು ಇದು ಅಂತ ಹೇಳಿ. ಈಗ ಗೊತ್ತಾಯ್ತು ಇವಳು ಬಂಡವಾಳ ಏನು ಅಂತಾನ. ಅದಕ್ಕೆ ಕರ್ಕೊಂಬರ ಕಳಿಸೈತೆ ಅಪ್ಪಯ್ಯ. ಬಾ ಹೋಗೋಣ. ತಾತನು ಬಂದೈತೆ. ಹೌದೇನೇ ನೇತ್ರ? ನನ್ನ ಮಗಳಿಗೆ ಆರ್ಡರ್ ಸಿಕ್ಕಿರೋದನ್ನ ನಿಲ್ಸಕ್ಕೆ ಹೋಗಿದ್ದ ನೀನು? ನಿಮ್ಮ ಅಮ್ಮನ ಕಳಿಸಿದ್ದ ಅದಕ್ಕೆ? ನಿನ್ಗೆಂತ ಬುದ್ಧಿನೇ? ನನ್ನ ಮಗಳು ಉದ್ಧಾರ ಆಗೋದು ನೋಡಿದ್ರೆ ನಿನ್ಗೆ ಸಹಿಸ್ಕೊಳಕ್ ಆಗಲ್ಲ ಅನ್ಸುತ್ತೆ ಅಲ್ವೇ? ಮದ್ವೆ ನಿಲ್ಸಕ್ ನೋಡ್ದೆ, ಈಗ ಉಪ್ಪಿನಕಾಯಿ ಮಾಡ್ತಾ ಇದ್ದಾಳೆ ಅಂತ ಹೊಟ್ಟೆ ಊರಿಗೆ ಅದನ್ನು ನಿಲ್ಸಕ್ ನೋಡ್ತಾ ಇದ್ದೀನಿ ಮನಿಯಾಳಿ. ಏನ್ ನೇತ್ರ ಇದೆಲ್ಲ ನಿಜನಾ ನಿಮ್ಮ ಅಣ್ಣ ಹೇಳ್ತಾ ಇರೋದು? ಅಯ್ಯೋ ಗೌರಿ, ಅದೆಲ್ಲ ನಿಜ ಅಲ್ಲ ಅತ್ತೆ. ನಮ್ಮ ಅಣ್ಣ ಹೇಳ್ತಾ ಇದ್ದೆಲ್ಲ ನಿಜ ಅಲ್ಲ. ಅಲ್ಲಿಗೆ ಹೋಗಿ ನೋಡ್ತೀನಿ ಇರ್ರಿ ಏನು ಅಂತಾನ. ಅಯ್ಯೋ ನೀನೇನ್ ಹೇಳ್ತಾ ಇದ್ಯಾ? ನಿನ್ಗ್ಯಾರು ಹೇಳಿದ್ರು ಈ ವಿಷಯನ? ನಿನ್ಗ್ಯಾರು ಹೇಳಿದ್ರು ಅಂತ? ತಾತನೇ ಊರಿಗೆ ಬಂದೈತಲ್ಲ, ತಾತನೇ ಎಲ್ಲ ಹೇಳಿದ್ದು. ತಾತ ಬಂದಿದ್ರಿಂದ ನಿನ್ನ ಸುಳ್ಳು ಎಲ್ಲರಿಗೂ ಗೊತ್ತಾಯ್ತು. ಅದಕ್ಕೇನೆ ನಿನ್ನ ವಿಚಾರಿಸ್ಬೇಕಲ್ಲ, ಕರ್ಕೊಂಡೋಗಿ. ಬಾ ಕರ್ಕೊಂಡೋಗು ಸರಿಯಾಗಿ ಮಕ್ಕೂಗಿಲಿ ಅಲ್ಲೆಲ್ಲರೂ. ಇವಳನ್ನ ನಾನು ಏನು ಅಂದ್ಕೊಂಡಿದ್ದೆ ಬಿಡು, ಇಷ್ಟೊಂದು ಮನಸ್ಸಿನಾಗೆ ವಿಷ ತುಂಬ್ಕೊಂಡಿದ್ದಾಳೆ ಅಂತನ ನನಗೆ ಗೊತ್ತಿರ್ಲಿಲ್ಲ. ನಮ್ಮ ಸೂಜಿ ಉಪ್ಪಿನಕಾಯಿ ಆರ್ಡರ್ನೇ ನಿಲ್ಲಿಸ್ಬೇಕು ಅಂತಾನೆ ನಿಮ್ಮ ಅಮ್ಮನ ಕಳ್ಸಿದ್ದೇನೆ. ಅದಕ್ಕೆ ಮದೀಗ ದೇವರು ನಿಮ್ಮ ಅಮ್ಮಗೇನೆ ಮಾಳೆದೆಲ್ಲ ಮರ್ತೋಗಂಗ್ ಮಾಡಿದ್ದ. ಹಿಂಗೆಲ್ಲ ನಾ ಮಾಡೋದು ಒಳ್ಳೇದಲ್ಲ ಕಣೆ. ನಮ್ಮನಿಗೂ ನನ್ನ ಮಕ್ಕಳಿಗೂ ನಮ್ಮ ಮೊಮ್ಮಕ್ಕಳಿಗೂ ಒಳ್ಳೇದಾಗಲ್ಲ ನೀನಿಂತ ಹಲ್ಕ ಕೆಲಸ ಮಾಡಿದ್ರೆ. ಅತ್ತೆ ಏನಾಗಿದೆ ಅಂತ ಗೊತ್ತಿಲ್ಲ, ಅಲ್ಲಿ ಹೋದಾಗ ಗೊತ್ತಾಗುತ್ತೆ. ಸುಮ್ಮನಿರಿ. ನಾನು ಯಾಕೆ ಉಪ್ಪಿನಕಾಯಿ ಆರ್ಡರ್ನ ಕ್ಯಾನ್ಸಲ್ ಮಾಡ್ಸಕ್ಕೋ ಯಾಕೆ ಹೋಗೋಣ? ನನಗೇನು ಬುದ್ಧಿದ್ದೆ ಐತೋ ಇಲ್ವೋ? ಇಲ್ಲಿ ಏನೋ ನಡೆದೈತೆ, ನಾನು ಹೋಗಿ ವಿಚಾರಿಸ್ಕೊಂಬತ್ತೀನಿ ಏನಾಯ್ತು ಅಂತಾನ. ನೀವೇನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡಿ. ನಾನು ಯಾಕೋ ಸೂಜಿಗೆ ಬಂದಿರೋ ನಿಲ್ಸಕ್ ಹೋಗೋಣ ಉಪ್ಪಿನಕಾಯಿ ಆರ್ಡರ್ನ? ನನಗೇನು ಬುದ್ಧಿ ಇಲ್ವಿ. ನೀವು ಸುಮ್ಮನೆ ನಮ್ಮ ಅಣ್ಣನ ಮಾತು ಕೇಳ್ಕೊಂಡು ಮಾತಾಡ್ಬೇಡ್ರಿ. ಏನೇ ಆಗ್ಬೇಕು, ರಾಜನೇ ಹೇಳ್ತಾ ಇದ್ದಾನಲ್ಲ ಇರೋ ಸತ್ಯನ, ನಿನ್ ಬಂಡವಾಳ ಏನು ಅಂತಾನ. ಹೋಗು ಮಕ್ಕ ಕುಗ್ಗಿಸ್ಕೊಂಬ ಹೋಗಿ. ಬಾ ನೇತ್ರ. ಅತ್ತೆ ಇಬ್ರು ಮಕ್ಕಳು ನಾನು ನೋಡ್ಕೊಳ್ರಿ ಸ್ವಲ್ಪ. ಸಾಯಂಕಾಲದಷ್ಟೊತ್ತಿಗೆ ನಾನೇ ಕರ್ಕೊಂಬಂದು ಬಿಡ್ತೀನಿ, ಇಲ್ಲಾಂದ್ರೆ ಬಸ್ ಹತ್ಸಿ ಕಳಿಸ್ತೀನಿ. ಸರಿ ಆಯ್ತಪ್ಪ ರಾಜ, ಕರ್ಕೊಂಡೋಗು ಹೋಗು. ಬಾ ನೇತ್ರ. ಅಯ್ಯೋ ಅಣ್ಣ, ನಾನು ಬರ್ಲೇಬೇಕಾ? ಮಕ್ಕಳನ್ನ ಬಿಟ್ಟು ಹೆಂಗ್ ಬರ್ಲಿ ನಾನು? ನಿಮ್ಮ ಅತ್ತೆನೇ ಹೇಳ್ತಲ್ಲ ನೋಡ್ಕೊಂತೀನಿ ಕರ್ಕೊಂಡೋಗು ಅಂತಾನ. ಬಾ ಹೋಗು. ಏನು ದುರ್ಬುದ್ಧಿನೋ ಏನ್ ಕತ್ಯ ನಿಂದು? ಅದೇನೆ ಗೌರಿ, ಈ ನೇತ್ರನ್ಗೆ ನಮ್ ಸೂಜಿ ಉದ್ಧಾರ ಆಗೋದ್ ನೋಡಿ ಸಹಿಸ್ಕೆಮಕ್ ಆಗಲ್ಲ. ಎಂತ ಕೆಲಸ ಮಾಡ್ಯವಳೆ? ಹೌದಕ್ಕ, ಇಂಥ ಕೆಲಸ ಯಾರು ಮಾಡಬಾರ್ದು. ಇನ್ನೊಬ್ರು ಉದ್ಧಾರ ಆಗ್ತಾ ಇದಾರೆ ಅಂದ್ರೆ ನಾವು ಅವ್ರು ನೋಡಿ ನಾವು ಹಂಗೆ ಕೆಲಸ ಮಾಡಿ ಬದುಕಬೇಕು, ನಾವು ಉದ್ಧಾರ ಆಗ್ಬೇಕು ಅಂತ ಯೋಚನೆ ಮಾಡ್ಬೇಕೆ ಹೊರ್ತು ಇನ್ನೊಬ್ರನ್ನ ಹಾಳು ಮಾಡ್ಬೇಕು ಅಂತ ಯಾವತ್ತೂ ಯೋಚನೆ ಮಾಡಬಾರ್ದು. ಸರಿ, ನಾನು ಬರ್ತೀನಿ. ಹೋಗಮ್ಮ. ಈ ಗೌರಿ ನೋಡಿ ಹೆಂಗ್ ಹೇಳ್ತಾಳೆ. ಇವಳ ಯೋಸ್ ತಪ್ಪು ಮಾಡ್ಯವಳ ಏನ್ ಕತ್ಯ? ಇವಳು ನೆಟ್ಟಿಗಿದ್ದಿದ್ರೆ ಇವಳು ಯಾಕೆ ಇನ್ನೊಂದು ಮದುವೆ ಆಗ್ಬೇಕಾಗಿತ್ತು? ಇವಳು ಗಂಡ ಯಾಕೆ ಜಿಲೇಬಿನ ಕಟ್ಕೊಂಬತ್ತಿದ್ದ? ಅವ್ರ ಒಳಗೆ ಮನೆ ಕಂಡೆವೋ ಏನೋ ಅಲ್ಲಿ ಕೊಡ್ಸಾನ. ಹೋಗಿ ನೋಡೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.